ವೀಕ್ಷಕರೇ ನಮಸ್ತೆ. ನಾನು ನಿಮ್ಮ ಪುನೀತ್ ಮಾತನಾಡ್ತಾ ಇರ್ತಕ್ಕಂಥದ್ದು. ನಾನಿವತ್ತು ವಿಡಿಯೋ ಮಾಡೋಕ್ಕೆ ಬಂದಿರೋ ಉದ್ದೇಶ, ವೀಕ್ಷಕರೇ, ನಾನು ಮೊದಲೇ ಹೇಳಿದ್ದೆ, ಬದಲಾವಣೆ ನಮ್ಮ ಗುರಿ, ಮತ್ತು ಎಲ್ಲೇ ಅನ್ಯಾಯ ನಡೆದರೂ ಅದಕ್ಕೆ ನಾನು ಕೈಲಾದಷ್ಟು ನ್ಯಾಯ ಒದಗಿಸುವಂಥದ್ದು ನನ್ನ ಕರ್ತವ್ಯ. ಈ ಒಂದು ಧ್ಯೇಯನ ಇಟ್ಕೊಂಡು ನಾನು ಈ ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ ಅಂತೇಳಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನನಗೊಂದು ವಿಷಯ ಬಂತು. ವೀಕ್ಷಕರೇ, ನೀವು ಗಮನಿಸಿರ್ಬೋದು, ಒಂದು ರಾಷ್ಟ್ರ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ಜಿಲ್ಲಾ ಮಟ್ಟ, ತಾಲೂಕು ಮಟ್ಟದಲ್ಲಿರ್ಬೋದು, ಎಲ್ಲ ಕಡೆಯೂ ಸಹ ಕಾಂಗ್ರೆಸ್ ಸಪ್ರೇಟು, BJP ಮತ್ತು JDS ಅನ್ನೋದು ಒಪ್ಪಂದ ಮಾಡ್ಕೊಂಡಿದ್ದಾವೆ ಅನ್ನೋದು ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಪಾಂಡವಪುರದಲ್ಲಿ ತಾಲೂಕು ಗೃಹ ನಿರ್ಮಾಣ ಸಹಕಾರ ಸಂಘದ್ದು ಎಲೆಕ್ಷನ್ ನಡೆಯುತ್ತೆ. ಈ ಎಲೆಕ್ಷನ್ನಲ್ಲಿ JDS ಮತ್ತು ಕಾಂಗ್ರೆಸ್ ಒಳ ಒಪ್ಪಂದ ಮಾಡಿಕೊಂಡು ಮೈತ್ರಿ ಮಾಡಿಕೊಂಡು 10 ಸೀಟ್ಗಳನ್ನ ಗೆಲ್ತಾರೆ. ರೈತರ ಸಂಘದಿಂದ 5 ಸೀಟ್ಗಳನ್ನ ಗೆಲ್ತಾರೆ. ಆದರೆ ರೈತರ ಸಂಘ ಬೆಂಬಲ ಸೂಚಿಸ್ತಕ್ಕಂಥದ್ದು ಕಾಂಗ್ರೆಸ್ಸಿಗೆ. ಇಲ್ಲಿ ಕಾಂಗ್ರೆಸ್ನ ಕೆಲವೊಬ್ಬರು ಕಾರ್ಯಕರ್ತರುಗಳು ರೈತರ ಸಂಘಕ್ಕೆ ದ್ರೋಹ ಮಾಡಿ ಬೆಂಬಲವನ್ನು JDSಗೆ ಸೂಚಿಸಿದ್ದಾರೆ. ಅದರ ವಿಚಾರವನ್ನು ನಾನು ನಿಮಗೆ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಇದಕ್ಕಿಂತ ಮೊದಲು ಮಾನ್ಯ ಕೇಂದ್ರ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರೇ, ನೀವು ಹೇಳಿದ್ದೀರಾ ಕಾಂಗ್ರೆಸ್ ಜೊತೆ ನಮ್ಮ ಯಾವುದೇ ಮೈತ್ರಿ ಇಲ್ಲ, ನಮ್ಮ ಬೆಂಬಲ ಏನಿದ್ರು BJPಗೆ ನಾವು ಬೆಂಬಲ ಸೂಚಿಸುವಂಥದ್ದು ಅಂತೇಳಿ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರೇ, ನೀವೊಂದು ಮಾತು ಹೇಳಿದ್ದೀರಾ, ನಾನು ವ್ಯಕ್ತಿ ಪೂಜೆ ಮಾಡಲ್ಲ, ಪಕ್ಷ ಪೂಜೆ ಮಾಡ್ತೀನಿ ಅಂತೇಳಿ. ಆದರೆ ಇಲ್ಲಿ ವ್ಯಕ್ತಿ ಪೂಜೆ ನಡೀತಾ ಇದೆ. ನಿಮ್ಮ ಪಾಂಡವಪುರ ಕ್ಷೇತ್ರದ ಏನು ಗೃಹ ನಿರ್ಮಾಣ ಸಹಕಾರ ಸಂಘದ್ದು ಎಲೆಕ್ಷನ್ ನಡೀತು ಈ ಚುನಾವಣೆಯಲ್ಲಿ. ವೀಕ್ಷಕರೇ, ಲಾಸ್ಟ್ 26/7/2026ನೇ ತಾರೀಕು ಏನು ಪಾಂಡವಪುರ ತಾಲೂಕಿನಲ್ಲಿ ಗೃಹ ನಿರ್ಮಾಣ ಸಹಕಾರ ಸಂಘದ ಒಂದು ಚುನಾವಣೆ ನಡೆಯುತ್ತೆ. ಈ ಚುನಾವಣೆಗೆ ಸಂಬಂಧಪಟ್ಟಂಗೆ ರೈತರ ಸಂಘ ಬಂದು, ಈಗಿರ್ತಕ್ಕಂತಹ MLA ಅವರು ರೈತರ ಸಂಘ ಬಂದು ಸಂಪೂರ್ಣವಾಗಿ ವಿಧಾನಸಭೆಯಲ್ಲಿರ್ಬೋದು, ಯಾವುದೇ ಒಂದು ಜಿಲ್ಲಾ ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ, ತಾಲೂಕು ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ಗೆ ಬೆಂಬಲವನ್ನು ಸೂಚಿಸ್ತಾರೆ. ಆದರೆ ಇಲ್ಲಿ ಬಂದು ನಾನು ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ. ಇಲ್ಲಿ ನೋಡಿ, ಪೋಸ್ಟರ್ ನೋಡಿ, ಇದು JDSಗೆ ಕಾಂಗ್ರೆಸ್ನವರು ಬೆಂಬಲ ಸೂಚಿಸ್ತಕ್ಕಂಥದ್ದು, ಅಥವಾ JDSೇ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥದ್ದು. ಇವರು 10 ಸೀಟ್ಗಳನ್ನ ಗೆದ್ದಿದ್ದಾರೆ. 10 ಸೀಟ್ಗಳನ್ನ ಗೆದ್ದಿದ್ದಾರೆ. ರೈತರ ಸಂಘದಿಂದ 5 ಸೀಟ್ಗಳನ್ನ ಗೆದ್ದಿದ್ದಾರೆ. ಸ್ವಾಮಿ, ನೀವು ಏನು ಸಂದೇಶನ ಕೊಡೋದಕ್ಕೆ ಹೊರಟಿದ್ದೀರಾ? ನಿಮ್ಮನ್ನು ನಂಬಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ನಿಮ್ಮ ಮುಖಾಂತರ ಏನು ಸಂದೇಶ ಕೊಡಕ್ಕೆ ಹೊರಟಿದ್ದೀರಾ? ಒಂದು. ಎರಡನೆಯದಾಗಿ, ತ್ಯಾಗರಾಜು ಅವರೇ, ನೀವು ಜಿಲ್ಲಾ ಪಂಚಾಯತ್ ಮೆಂಬರ್ ಸಹ ಹೌದು, KPCC ಸದಸ್ಯರು ಸಹ ಹೌದಲ್ವಾ? ನಿಮ್ಮ ತಂದೆಯವರು ಅಲಗೇಗೌಡರು ಅಂತಂದರೆ ಮಾಜಿ MLA ಅವರು, ನಿಷ್ಠಾವಂತ ಒಬ್ಬರು ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದಂಥವರು, ನಿಷ್ಠಾವಂತರು ಇವರು ಯಾವುದೇ ಥರನಾದಂಥ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಇತಿಹಾಸ ಉಳ್ಳವರು ಅಲ್ಲ. ಇವರು ಯಾವುದೇ ಒಂದು ಇತಿಹಾಸ ಇಲ್ಲ ಅವರಿಗೆ ಆ ಥರ. ಆದರೆ ನೀವು ಜನಗಳಿಗೆ ಏನು ಸೂಚನೆ ಕೊಡ್ತಾ ಇದ್ದೀರಾ? ನಿಮ್ಮ ಒಂದು ಫೋಟೋ JDS ಬೆಂಬಲಿತ ಅಭ್ಯರ್ಥಿಗಳೊಂದಿಗೆ ನಿಮ್ಮ ಪೋಸ್ಟರ್ನಲ್ಲಿ ಹೆಂಗೆ ಬಂತು? ನೀವೇನು ಜನಗಳಿಗೆ ನೀವು ಸೂಚನೆ ಕೊಡ್ತಾ ಇದ್ದೀರಾ? ಕಾಂಗ್ರೆಸ್ ಬಿಟ್ಟು ಹೋಗಿ JDS ಸೇರ್ಕೊಳ್ಳೋಂಥ ಯಾವುದಾದ್ರೂ ನೀವು ಮುಂದಿನ ದಿನಗಳಲ್ಲಿ ಯೋಚನೆಗಳನ್ನ ಮಾಡಿದ್ದೀರಾ? ಇದು ನಿಮ್ಮ ಉದ್ದೇಶನಾ? ನೀವು ಬೆಂಬಲ ಸೂಚಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ನಾಯಕರುಗಳಿಗೆ ರೈತರ ಸಂಘದಿಂದ ಬೆಂಬಲ ಸೂಚಿಸಿದ್ರೆ ಅಂತಂದಮೇಲೆ, ನಿಮ್ಮ ನಾಯಕರುಗಳು ಒಪ್ಪಂದನ ಮಾಡ್ಕೊಂಡಿರ್ತಕ್ಕಂಥದ್ದು ರೈತರ ಸಂಘದ ಜೊತೆ ಆದಮೇಲೆ ನೀವು ಬೆಂಬಲ ಸೂಚಿಸಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಗಳು ರೈತರ ಸಂಘದ ಜೊತೆ ಒಗ್ಗೂಡಿ ಈ ಎಲೆಕ್ಷನ್ನ ಎದುರಿಸ್ಬೇಕು ನೀವು. ಆದರೆ ನೀವು ಹೆಂಗೆ ಇವ್ರ ಜೊತೆ ಮೈತ್ರಿ ಮಾಡಿಕೊಂಡು ಒಳ ಒಪ್ಪಂದಗಳನ್ನ ಮಾಡಿಕೊಂಡು ನೀವು ಹೆಂಗೆ ಬೆಂಬಲ ಸೂಚಿಸ್ತಾ ಇದ್ದೀರಾ? ನೀವು JDS ಅಭ್ಯರ್ಥಿಗಳಿಗೆ ಹೆಂಗೆ ಬೆಂಬಲ ಸೂಚಿಸಿ ನೀವು 10 ಅಭ್ಯರ್ಥಿಗಳು ಗೆಲ್ಲಿಸಿದ್ದೀರಾ ನೀವು? ಮುಂದೆ ಬಂತು ಅಂತಂದರೆ, ಇನ್ನು JDSನ ಅಥವಾ ಕಾಂಗ್ರೆಸ್ನ ಅಥವಾ ರೈತರ ಸಂಘದ ಜಿಲ್ಲಾಧ್ಯಕ್ಷರುಗಳಿಗೆ ವಿಚಾರ ತಲುಪಿಲ್ವಾ? ಇದು ಏನು ಮಾಡ್ತಾ ಇದ್ದೀರಾ ನೀವು? ತಾಲೂಕು ಅಧ್ಯಕ್ಷರುಗಳಿಗೆ ತಲುಪಿಲ್ವ ವಿಚಾರ? ಏನು ಮಾಡ್ತಾ ಇದ್ದೀರಾ ನೀವು? ಏನು ಕ್ರಮ ಕೈಗೊಂಡಿದ್ದೀರಾ ಇದ್ರ ಬಗ್ಗೆ? KPCC ಜಿಲ್ಲಾಧ್ಯಕ್ಷರಾದಂತಹ ಗಂಗಾಧರ್ ಅವರೇ, ಏನು ಮಾಡ್ತಾ ಇದ್ದೀರಾ ನೀವು?
ನಿಮ್ಮ ಬೆಂಬಲ ಯಾರಿಗೆ ಸೂಚಿಸಬೇಕು? ನಿಮ್ಮ ನಾಯಕರು ಹೇಳಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಏನಂತ ಹೇಳಿದ್ದಾರೆ, ನಾನು ವ್ಯಕ್ತಿ ಪೂಜೆ ಮಾಡೋನಲ್ಲ, ಪಕ್ಷ ಪೂಜೆ ಮಾಡೋನು. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ನಿಮ್ಮ ಗಮನಕ್ಕಿಲ್ವಾ ಇದು? ಈ ರೀತಿ ಇಲ್ಲಿ ದ್ರೋಹನ ಮಾಡಿ JDS ಅಭ್ಯರ್ಥಿಗಳಿಗೆ ಬೆಂಬಲನ ಸೂಚಿಸ್ತಾ ಇದ್ದಾರೆ, ದ್ರೋಹ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ ಮೇಲೆ ಈ ಒಂದು ಸಣ್ಣ ಚುನಾವಣೆಯಲ್ಲಿ ನೀವು ಈ ತರ ನೀವು ದ್ರೋಹನ ಮಾಡಿ ನೀವು ಈ ಒಳ ಒಪ್ಪಂದಗಳನ್ನ ಮಾಡ್ಕೊಂಡು ಈ ತರ ಮಾಡ್ತಾ ಇದ್ದೀರಾ ಅಂತಂದ್ಮೇಲೆ ಮುಂಬರ್ತಕ್ಕಂಥ 2028ರ ವಿಧಾನಸಭಾ ಎಲೆಕ್ಷನ್ ನಲ್ಲಿ ನೀವು ರೈತರ ಸಂಘಕ್ಕೆ ಬೆಂಬಲ ಸೂಚಿಸ್ತೀರಾ ಅಂತ ಏನ್ ಗ್ಯಾರಂಟಿ ನೀವು? ಅಂದ್ರೆ ಮೇಲ್ಕೋಟೆ ಕ್ಷೇತ್ರದಲ್ಲಿ ಪಾಂಡವಪುರಕ್ಕೆ ಸಂಬಂಧಪಟ್ಟಂಗೆ ರೈತರ ಸಂಘನ ಸಂಪೂರ್ಣವಾಗಿ ಮುಳುಗಿಸ್ಬೇಕು, ಅಲ್ಲಿ ರೈತರ ಸಂಘನೇ ನಾಶ ಮಾಡಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡು ಈ ತರ ಎಲ್ಲ ಮಾಡ್ತಾ ಇರೋಂಥದ್ದು ನೀವು ತಪ್ಪಲ್ವಾ ನೀವು ಮಾಡಿರ್ತಕ್ಕಂಥದ್ದು? ಇದಕ್ಕೆ ನಿಮ್ ಪ್ರತಿಕ್ರಿಯೆ ಏನ್ ಕೊಟ್ಟಿದ್ದೀರಾ? ಏನ್ ಕ್ರಮ ಕೈಗೊಂಡಿದ್ದೀರಾ ನೀವು? ಇನ್ನ JDS ಸಂಬಂಧಪಟ್ಟಂಗೆ ಜಿಲ್ಲಾಧ್ಯಕ್ಷ ಆದಂತಹ ಡಿ ರಮೇಶ್ ಅವರೇ, ತಾಲೂಕು ಅಧ್ಯಕ್ಷ ಆದಂತಹ ಬೆಳ್ಳಾಳೆ ಮಲ್ಲೇಶ್ ಅವರೇ, ಯಾಕೆ ನಿಮ್ ಗಮನಕ್ಕಿಲ್ವಾ? ಹೇಳಿ. ನಿಮ್ಮ ನಾಯಕರುಗಳು, ಅದು HD ಕುಮಾರಸ್ವಾಮಿ ಅವರಾಗಿರ್ಬೋದು, ದೇವೇಗೌಡರು ಆಗಿರ್ಬೋದು, ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ನಿಮ್ಗೆ ಸೂಚನೆಗಳನ್ನ ಕೊಟ್ಟಿಲ್ವಾ? ಯಾವ ರೀತಿ ಒಂದು ಎಲೆಕ್ಷನ್ ನಾವು ಫೇಸ್ ಮಾಡಬೇಕು, ಯಾವ ರೀತಿ ಎಲೆಕ್ಷನ್ ನಲ್ಲಿ ನಾವು ಬೆಂಬಲ ಯಾರಿಗೆ ಸೂಚಿಸಬೇಕು, ಅದು ಸಣ್ಣ ಕೆಳ ಹಂತದ್ದಿರ್ಬೋದು, ಮೇಲ್ ಹಂತದ್ದಿರ್ಬೋದು, ಯಾರ ಜೊತೆ ನಾವು ಕೈಗೂಡ್ಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಿಲ್ವಾ? ನಿಮ್ಮ ಅನುಕೂಲಕ್ಕೋಸ್ಕರ ನಿಮ್ಮ ನಾಯಕರುಗಳಿಗೆ ಯಾಕೆ ಕೆಟ್ಟ ಹೆಸರು ತರ್ತಾ ಇದ್ದೀರಾ ನೀವು? ನಿಮ್ಮ ಅನುಕೂಲಕ್ಕೋಸ್ಕರ ನಿಮ್ಮ ಒಳ ಒಪ್ಪಂದಗಳನ್ನ ಮಾಡಿಕೊಂಡು ನಿಮ್ಮ ನಾಯಕರುಗಳಿಗೆ ಯಾಕೆ ಕೆಟ್ಟ ಹೆಸರು ತರ್ತಾ ಇದ್ದೀರಾ ನೀವು? ಇದೇ ಜಾಗದಲ್ಲಿ CS ಪುಟ್ಟರಾಜು ಅವರು ಇದ್ದಿದ್ರೆ, ಕಾಂಗ್ರೆಸ್ BJP ಒಳ ಒಪ್ಪಂದ ಮಾಡ್ಕೊಂಡು ಈ ತರ ಚುನಾವಣೆಯನ್ನು ಎದುರಿಸಿದ್ರೆ ಬಿಡ್ತಿದ್ರು ಅವರು. ಇದೇ ಜಾಗದಲ್ಲಿ ಈಗಿರ್ತಕ್ಕಂತಹ ಶಾಸಕರುಗಳ ತಂದೆ ಪುಟ್ಟಣ್ಣಯ್ಯವರು ಇದ್ದಿದ್ರೆ ಈ ತರ ಒಂದು ಎಲೆಕ್ಷನ್ ಎದುರಿಸಿ ಒಳ ಒಪ್ಪಂದ ಮಾಡ್ಕೊಂಡು ಇದು ಮಾಡಿದ್ದಾರೆ ಅಂದಿದ್ರೆ ಅವರು ಖಂಡಿಸ್ತೇನೆ ಬಿಡ್ತಿದ್ರು ಇದನ್ನ. ನೀವು ಇವತ್ತಿರ್ತಕ್ಕಂಥವ್ರು ಒಬ್ರು ಪಕ್ಷಾತೀತವಾದಂತಹ MLA, ಆ ಯಪ್ಪಂಗೆ ರಾಜಕೀಯ ಅಷ್ಟು ಬರಲ್ಲ, ನಾವ್ ಏನ್ ಮಾಡಿದ್ರು ನಡೆಯುತ್ತೆ, ಯಾವುದೇ ತೊಂದರೆ ಇಲ್ಲ, ನಾವ್ ಯಾರ ಜೊತೆ ಬೇಕಿದ್ರು ನಾವು ಒಳ ಒಪ್ಪಂದನ ಮಾಡ್ಕೊಂಡು ಯಾವ ತರ ಬೇಕಿದ್ರು ನಾವು ಎಲೆಕ್ಷನ್ ಫೇಸ್ ಮಾಡ್ಕೊಬಹುದು. ಮುಂಬರೋ ಚುನಾವಣೆಯಲ್ಲಿ ಹೇಗಾದ್ರೂ ಮಾಡಿ ಅವ್ರನ್ನ ಸೋಲಿಸಿ ನಾವಿಲ್ಲಿಂದ ರೈತರ ಸಂಘನ ಓಡಿಸ್ಬೇಕು, ಸಂಪೂರ್ಣವಾಗಿ ರೈತರ ಸಂಘನ ಮಟ್ಟ ಹಾಕ್ಬೇಕು. ಈ ಒಂದು ಉದ್ದೇಶನ ಇಟ್ಕೊಂಡು ಏನಾದ್ರು ಮಾಡ್ತಾ ಇದ್ದೀರಾ? ತ್ಯಾಗರಾಜ್ ಅವರೇ, ನಿಮ್ ಬಗ್ಗೆ ಕಾಂಗ್ರೆಸ್ನಲ್ಲಿ ಒಳ್ಳೆ ಅಭಿಪ್ರಾಯ ಇದೆ. ನಿಮ್ ಬಗ್ಗೆ ಏನ್ ನೀವು KPCC ಸದಸ್ಯರು, ಜಿಲ್ಲಾ ಪಂಚಾಯತ್ ಮೆಂಬರು, ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಆ ಅಭಿಪ್ರಾಯನ ಅದೇ ತರ ಉಳಿಸ್ಕೊಳ್ಳಿ. ನಿಮ್ಮ ತಂದೆಯವರು ಹಾಕೊಟ್ಟಿರ್ತಕ್ಕಂಥ ದಾರಿನಲ್ಲಿ ನೀವು ಒಳ್ಳೆ ಅಭಿಪ್ರಾಯನ ಉಳಿಸ್ಕೊಂಡು ನಿಮ್ಮನ್ನೇ ನಂಬಿರ್ತಕ್ಕಂಥ ನಿಮ್ಮ ಕಾರ್ಯಕರ್ತರುಗಳಿದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರುಗಳಿದ್ದಾರೆ. ಅವ್ರಿಗೆ ನೀವು ಕೊಡ್ಬೇಕಾಗಿರೋ ಸೂಚನೆ ಏನು? ಇದೇನಾ ನೀವು ಕೊಡ್ತಾ ಇರೋ ಸೂಚನೆ? ನೀವು ಮಾಡ್ತಾ ಇರೋದು ತಪ್ಪಲ್ವಾ? ನಿಮ್ಮನ್ನ ನೋಡ್ಕೊಂಡು ನಿಮ್ಮ ಹಿಂದೆ ಇರ್ತಕ್ಕಂಥ ನಿಮ್ಮ ಬೆಂಬಲಿಗರು ಇದೇ ತರ ತಪ್ಪು ಮಾಡ್ತಾರಲ್ಲ. ಮುಂಬರೋ ಚುನಾವಣೆಯಲ್ಲಿ ಇದೇ ರೈತರ ಸಂಘ ಇನ್ ಕೇಸ್ ಗೆತ್ತು ಅಂತಂದ್ರೆ ನಿಮ್ಮ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಕ್ಕಾಗತ್ತಾ? ಮುಂಬರೋ ಚುನಾವಣೆಯನ್ನ ತಲೆನಲ್ಲಿ ಇಟ್ಕೊಂಡು, ಅದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ನೀವು ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಒಪ್ಕೊಂಡು ಯಾವುದೇ ಕಾರಣಕ್ಕೂ ಈ ತರ ನೀವು ನಿಮ್ಮ ನಾಯಕರುಗಳ ಸಲಹೆಗಳು ಇಲ್ದೇನೆ, ನನ್ನ ಅನಿಸಿಕೆ ಪ್ರಕಾರ ಅವ್ರ ಸಲಹೆ ಇರಲ್ಲ, ಅವರ ಸಲಹೆಗಳು ಇಲ್ದೇನೆ ಈ ತರ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅಲ್ಲಿರ್ತಕ್ಕಂಥ ವಿಚಾರಗಳೇ ಬೇರೆ ಇದೆ. ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟು ಹೇಳಿದ್ದಾರೆ, ನಮ್ಮ ಬೆಂಬಲ ಬಂದು BJPಗೆ ಮಾತ್ರ ಅಂತ ಹೇಳಿ. ಕುಮಾರಸ್ವಾಮಿ ಅವರು ಇರ್ಬೋದು, ದೇವೇಗೌಡರು ಇರ್ಬೋದು, ನಿಖಿಲ್ ಅವರು ಇರ್ಬೋದು, ಪ್ರತಿಯೊಬ್ಬರು ಸಹ ಸೂಚಿಸಿದ್ದಾರೆ. ಅದೇ ತರ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಅವರು ಈಗ ಪ್ರೆಸೆಂಟ್ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಹೇಳಿದ್ದಾರೆ, ನಮ್ಮ ಯಾವುದೇ ಕಾರಣಕ್ಕೂ ನಾವು JDS ಜೊತೆ ನಾವು ಒಳ ಒಪ್ಪಂದಗಳನ್ನ ಅಥವಾ ಒಪ್ಪಂದಗಳನ್ನ ನಾವು ಮಾಡ್ಕೊಳ್ಳಲ್ಲ, ನಾವು JDS ಇಂದ ದೂರ ಇರ್ತೀವಿ, ನಮ್ಗೆ ಯಾರ ಬೆಂಬಲನೂ ಬೇಕಾಗಿಲ್ಲ, ನಾವು ಅತ್ಯಧಿಕವಾದಂತಹ ಸೀಟ್ಗಳನ್ನ ಗೆದ್ದು ನಾವು ಸರ್ಕಾರ ರಚನೆಯನ್ನ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಆದ್ರೆ ನೀವು ಮಾಡ್ತಾ ಇರೋಂಥದ್ದು ಏನಿಲ್ಲಿ? ನೆಕ್ಸ್ಟ್, ನಾನು ಬರೀ ಇಲ್ಲಿ JDS ಕಾಂಗ್ರೆಸ್ ಮಾತ್ರ ತಪ್ಪು ಅಂತ ಹೇಳಲ್ಲ, ನಿಮ್ಮ ರೈತರ ಸಂಘದ ಬಗ್ಗೆ ನಾನು ಮಾತಾಡ್ತೀನಿ. ಅಲ್ಲ ಸ್ವಾಮಿ, ರೈತರ ಸಂಘದ ಜಿಲ್ಲಾಧ್ಯಕ್ಷ ಆದಂತಹ ಕೆಂಪುಗೌಡ್ರೆ, ತಾಲೂಕು ಅಧ್ಯಕ್ಷ ಆದಂತಹ ಮಂಜುನಾಥ್ ಅವರೇ, ಏನ್ ಮಾಡ್ತಾ ಇದ್ದೀರಾ ನೀವು? ಅಲ್ಲ ರೀ, ನೀವು ಎಲೆಕ್ಷನ್ ನಲ್ಲಿ, ವಿಧಾನಸಭಾ ಎಲೆಕ್ಷನ್ ನಲ್ಲಿ ನಿಮ್ಮ ಬೆಂಬಲವನ್ನ ನೀವು ಕಾಂಗ್ರೆಸ್ ಸೂಚಿಸಿ
ಈ ಒಂದು ಚಿಕ್ಕ ಎಲೆಕ್ಷನ್ ಅಲ್ಲಿ ಅಂದ್ರೆ ಗೃಹ ನಿರ್ಮಾಣ ನಿಮ್ಮ ಸಹಕಾರದ ಸಂಘದ ಎಲೆಕ್ಷನ್ ಏನು ಪಾಂಡವಪುರದಲ್ಲಿ ನಡೀತು, ಈ ಎಲೆಕ್ಷನ್ ನಲ್ಲಿ ನಿಮ್ಮ ಕಣ್ಣು ಕಾಣೋ ರೀತಿ, ಎಲ್ಲರ ಗಮನಕ್ಕೂ ಸಹ ಇದೆ, ಇದು ನಿಮ್ಮ ಕಣ್ಣು ಕಾಣೋ ರೀತಿನಲ್ಲಿ JDSಗೆ ಕಾಂಗ್ರೆಸ್ ಬೆಂಬಲ ಸೂಚಿಸೋದು ಅಥವಾ ಕಾಂಗ್ರೆಸ್ ಜೊತೆ JDS ಹೋಗುವಂಥದ್ದು ಮಾಡ್ತಾ ಇದ್ದಾರೆ. ಆದ್ರೆ ನೀವು ಏನ್ ಪ್ರಶ್ನೆ ಮಾಡಿದಿರಾ ಅಥವಾ ಏನ್ ಹೋರಾಟನ ಮಾಡಿದಿರಾ, ಇದಕ್ಕೆ ಏನ್ ನೀವು ಕ್ರಮ ಕೈಗೊಂಡಿದ್ದೀರಾ? ಯಾವುದೋ ಒಂದು ಎಲೆಕ್ಷನ್, ಚಿಕ್ಕ ಎಲೆಕ್ಷನ್ ಬಿಟ್ಟಾಕೋಣ, ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ಒಳ್ಳೆ ಒಪ್ಪಂದ ಮಾಡ್ಕೊಂಡಿರೋಂಥದ್ದಿದೆ ನೀವು. ಸ್ವಾಮಿ, ಇವತ್ತು ನಿಮಗೆ ಚಿಕ್ಕ ಎಲೆಕ್ಷನ್ ಅನ್ಸೋದು ನಾಳೆ ದೊಡ್ಡದಾಗಿ ಬೆಳಿಬಹುದು. ನಾಳೆ ದಿನ ನಿಮ್ಮ ವಿಧಾನಸಭಾ ಎಲೆಕ್ಷನ್ಗೆ ನಿಮಗೆ ಮುಳುವಾಗ್ಬೋದು. ಫಸ್ಟ್ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನೀವು ಯಾವುದೇ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಇದು ನೀವು ಏನು ರಾಜ್ಯ ಮಟ್ಟದ ನಾಯಕರುಗಳಿದ್ದಾರೆ, ಅದು JDS ನಾಯಕರು ಇರ್ಬೋದು ಅಥವಾ ಕಾಂಗ್ರೆಸ್ ನಾಯಕರು ಇರ್ಬೋದು, DK ಶಿವಕುಮಾರ್ ಅವ್ರಿಗಿರ್ಬೋದು ಅಥವಾ ಕುಮಾರಸ್ವಾಮಿ ಅವ್ರಿಗಿರ್ಬೋದು, ಇವರೇ ಗಮನಕ್ಕೆ ತರಂಗಿರ್ಬೇಕು. ನೀವು ನಿಮ್ಮ ಗಮನಕ್ಕೆ ಇದೆಯಾ ಈ ತರ ನಮ್ಮ ಒಂದು ಕ್ಷೇತ್ರದಲ್ಲಿ ಈ ತರ ತಪ್ಪು ಮಾಡಿದ್ದಾರೆ, ಇದಕ್ಕೆ ನೀವೇನ್ ಕ್ರಮ ಕೈಗೊಳ್ತೀರಾ ಅಂತ ಹೇಳ್ಬಿಟ್ಟು ನೀವು ಸ್ಟ್ರಿಕ್ಟ್ ಆಗಿ ಇದನ್ನ ಕೂತು ಹೋರಾಟ ಮಾಡಂಗಿರ್ಬೇಕು. ನೀವು ಏನ್ ಮಾಡ್ತಾ ಇದ್ದೀರಾ? ನೀವು ಇವರನ್ನೆಲ್ಲ ಬಿಡಿ ಸ್ವಾಮಿ. ನಿಷ್ಠಾವಂತ ಕಾರ್ಯಕರ್ತರುಗಳು ಮೇಲ್ಕೋಟೆ ಕ್ಷೇತ್ರದಲ್ಲಿ ದರ್ಶನ್ ಪುಟ್ಟಣ್ಣಯವರೇ ನಿಮ್ಮನ್ನ ಕಳಿಸಿದ್ರಲ್ಲ, ನೀವು ಗೆದ್ದಿದ್ದೀರಲ್ಲ, ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ನಮ್ಗೆ ತುಂಬಾ ಖುಷಿ ಇದೆ. ಆದ್ರೆ ನಿಮ್ಮ ಗಮನಕ್ಕಿದಿಲ್ವಾ? ನೀವೊಬ್ಬ ಕ್ಷೇತ್ರದ MLA ಆಗಿತ್ಕೊಂಡು ನಿಮ್ಮ ಗಮನಕ್ಕಿದ್ದಾಗ ನೀವೇನ್ ಖಂಡಿಸಿದ್ದೀರಾ? ಇದ್ರ ಬಗ್ಗೆ ನೀವು ಬೆಂಬಲನ ಸೂಚಿಸಿರೋಂಥದ್ದು ಕಾಂಗ್ರೆಸ್ಗೆ, ಆದರೆ ಒಳ ಒಪ್ಪಂದನ ಮಾಡಿಕೊಂಡು ಈ ಒಂದು ಚುನಾವಣೆಯಲ್ಲಿ JDS ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಸೀಟ್ಗಳನ್ನ ಗೆಲ್ತಾ ಇದ್ದಾರೆ. ಬಟ್ ನೀವೇನ್ ಮಾಡ್ತಾ ಇದ್ದೀರಾ? ನಿಮ್ಮ ನಾಯಕರುಗಳಿಗೆ ಅಥವಾ ನೀವು ಬೆಂಬಲ ಸೂಚಿಸಿರ್ತಕ್ಕಂಥ ಕಾಂಗ್ರೆಸ್ ನಾಯಕರುಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ DK ಶಿವಕುಮಾರ್ ಅವ್ರಿಗಿರ್ಬೋದು ಅಥವಾ KPCC ರಾಜ್ಯಾಧ್ಯಕ್ಷರಾದಂತಹ ಹರಿಪ್ರಸಾದ್ ಅವ್ರಿಗಿರ್ಬೋದು, ಈ ವಿಚಾರಗಳನ್ನ ತಲುಪಿಸಿದ್ದೀರಾ? ಈ ರೀತಿ ನಿಮ್ಮ ನಾಯಕರುಗಳು ಈ ತಾಲೂಕು ಮಟ್ಟದಲ್ಲಿ ಅಥವಾ ಈ ಜಿಲ್ಲಾ ಮಟ್ಟದಲ್ಲಿ ಈ ತರ ಒಂದು ಒಳ ಒಪ್ಪಂದನ ಮಾಡಿಕೊಂಡು ಪಕ್ಷಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಅಂತೇಳಿ ವಿಚಾರಗಳನ್ನ ಮುಟ್ಟಿಸಿದಿರಾ ನೀವು? ಇದು ನಿಮ್ಮ ಕರ್ತವ್ಯ ಅಲ್ವಾ? ನಿಮ್ಮನ್ನ ನಂಬಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರುಗಳಿದ್ದಾರೆ. ಶಾಸಕರೇ, ಅರ್ಥ ಮಾಡ್ಕೊಳ್ಳಿ. ನೀವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ, ಕೆಲಸ ಹೆಸರು ತಂದು ಕೊಡುತ್ತೆ, ನಾನು ತೋರ್ಸ್ಕೊಬೇಕಾಗಿಲ್ಲ ಅಂತೇಳಿ ಮಾಡ್ತಾ ಇದ್ದೀರಾ, ಎಲ್ಲದು ತುಂಬಾ ಖುಷಿ ಇದೆ ನಮಗೆ. ಆದ್ರೆ ನಿಮ್ಮನ್ನ ನಂಬಿರ್ತಕ್ಕಂಥ ಕಾರ್ಯಕರ್ತರುಗಳು ಯೋಚನೆ ಮಾಡೋ ರೀತಿ ಚೇಂಜ್ ಆಗುತ್ತೆ. ನಮ್ಮ ನಾಯಕರು ಈ ಎಲೆಕ್ಷನ್ ಅಲ್ಲಿ ಏನೋ ಪ್ರತಿಕ್ರಿಯೆ ನೀಡಿಲ್ಲ ಅಂದ್ರೆ ಮುಂಬರೋ ಎಲೆಕ್ಷನ್ ಅಲ್ಲೂ ಸಹ ಇವ್ರೇನಾದ್ರು ಒಳ ಒಪ್ಪಂದಗಳನ್ನ ಮಾಡ್ಕೊಂಡ್ರೆ ನಮ್ಮ ಗತಿ ಏನು ಅಂತ ಯೋಚನೆ ಮಾಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಇದ್ರ ಬಗ್ಗೆ ಆದಷ್ಟು ಬೇಗ ನಿಮ್ಮ ನಾಯಕರುಗಳ ಗಮನಕ್ಕೆ ತಗೊಬಂದು ಏನು ಅವ್ರು ಆಕ್ಷನ್ ತಗೊಂತಾರೆ, ಇದಕ್ಕೇನು ಪರಿಣಾಮ ಏನು ಅನ್ನೋದನ್ನ ನೀವು ತಿಳ್ಕೊಬೇಕು. ನೀವು ನಿಮ್ಮ ಕಾರ್ಯಕರ್ತರುಗಳಿಗೆ ಮುಟ್ಟಿಸ್ಬೇಕು ವಿಚಾರಗಳನ್ನ. ಇದೆಲ್ಲ ತುಂಬಾ ನೋಡೋದಕ್ಕೆ ಚಿಕ್ಕ ಎಲೆಕ್ಷನ್ ಅಂತ ಅನ್ಸ್ಬೋದು. ನಾಳೆ ದಿನ ನೀವು ಕಂಟೆಸ್ಟ್ ಮಾಡಿದ್ರು ಸಹ ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಮುಳುವಾಗ್ಬೋದು. ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಒಂದು ಪಾರದರ್ಶಕವಾಗಿ ಯಾವುದೇ ಒಂದು ಚುನಾವಣೆಯನ್ನು ಎದುರಿಸಿದ್ರೆ ಪಾರದರ್ಶಕವಾಗಿ ಎದುರಿಸಿ. ನಿಮ್ಮ ಕೆಲಸ ಕಾರ್ಯಗಳೇನಿದ್ರು ಪಾರದರ್ಶಕವಾಗಿರಲಿ. ನಿಮ್ಮ ಒಳ ಒಪ್ಪಂದಗಳಿಂದ ನಿಮ್ಮ ರಾಷ್ಟ್ರೀಯ ನಾಯಕರಿಗಿರ್ಬೋದು, ರಾಜ್ಯ ನಾಯಕರಿಗಿರ್ಬೋದು, ಯಾವುದೇ ಒಬ್ರು ನಿಮ್ಮ ನಾಯಕರುಗಳಿಗೆ ಅದು ಮುಜುಗರ ತಂದುಕೊಡಬಾರ್ದು. ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ನಾನು ಹೇಳ್ತಾ ಇರ್ತಕ್ಕಂಥದ್ದನ್ನ ದಯವಿಟ್ಟು ಎಲ್ಲರೂ ಸಹ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಈ ಒಂದು ಎಲೆಕ್ಷನ್ಗೆ ನಾನು ತುಂಬಾ ಒಂದು ಸ್ಟ್ರಿಕ್ಟ್ ಆಗಿ ಇದನ್ನ ಖಂಡಿಸ್ತೀನಿ. ನಾನು ಇದಕ್ಕೆ ನಿಮ್ಮ ಒಂದು ಎಲ್ಲರ ಪ್ರತಿಕ್ರಿಯೆ ಏನು ಅಂತ ನಾನು ಕಾಯ್ತಾ ಇರ್ತೀನಿ. ದಯವಿಟ್ಟು ನೀವು ಮಾಡಿರ್ತಕ್ಕಂಥದ್ದು ತಪ್ಪು. ಇದು ಇವತ್ತು ಕೆಳ ಹಂತದ ಚುನಾವಣೆಗಳು, ನಾಳೆ ದೊಡ್ಡ ಹಂತದ ಚುನಾವಣೆಗಳಲ್ಲಿ ಇದೇ ತರ ತೊಂದರೆಗಳನ್ನ ಕೊಡ್ಬೋದು. ಎಷ್ಟೋ ಜನರ ಜೀವನ ಈ ಎಲೆಕ್ಷನ್ ಅನ್ನೋದ್ರ ಮೇಲೆ ನಿಂತಿರುತ್ತೆ, ಎಷ್ಟೋ ಜನರ ಕನಸಾಗಿರುತ್ತೆ. ಅದನ್ನ ಪಾರದರ್ಶಕವಾಗಿ ಮಾಡಿ. ನಿಮ್ಮ ನಾಯಕರುಗಳ ಸೂಚನೆ ಮೇರೆಗೆ ಅವ್ರು ಏನು ಸೂಚನೆ ಕೊಡ್ತಾರೆ ಅದನ್ನ ಅನುಸರಿಸಿ ಮಾಡಿ. ನೀವು ನಿಮ್ಮ ಒಳ ಒಪ್ಪಂದಗಳಿಂದ ನಿಮ್ಮ ನಾಯಕರುಗಳಿಗೆ ಮುಜುಗರ ಆಗೋ ರೀತಿ ಮಾಡಬೇಡಿ. ತ್ಯಾಗರಾಜು ಅವರೇ, ನೀವು ಅಲ್ಲ ರೀ, ಎಲ್ಲರೂ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ಕೇಳಿದೀನಿ. ನೀವೇನ್ರಿ ಸ್ವಾಮಿ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ JDSಗೆ? ಇದೇನಾ ನಿಮ್ಮ ಪಕ್ಷನಿಷ್ಠೆ? ಇದೇನಾ ನೀವು ತೋರಿಸ್ತಾ ಇರೋಂಥದ್ದು? ಇದೇನಾ ನೀವು ನಿಮ್ಮ ನಾಯಕರುಗಳಿಗೆ ಕೊಡ್ತಾ ಇರ್ತಕ್ಕಂಥ ಗೌರವ? ನೀವು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ.
ಮುಂಬರೋ ಯಾವುದೇ ಚುನಾವಣೆಗಳಲ್ಲಿ ದಯವಿಟ್ಟು ಯಾರೂ ಸಹ ಈ ಥರ ಪಕ್ಷ ನಿಷ್ಠೆಯನ್ನು ಮೀರಿ ಪಕ್ಷಕ್ಕೆ ದ್ರೋಹ ಮಾಡಿ ಯಾವುದೇ ಕೆಲಸಗಳನ್ನ ಮಾಡಬೇಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ ವೀಕ್ಷಕರೇ.